ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿಯಾದ ರೆಸಿಪಿ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹೊಸ ಹೊಸ ರೆಸಿಪಿನ ಹಾಕ್ತಾ ಇರ್ತೀನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನು ಈ ಕಪ್ಪಲ್ಲಿ 3/4 ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ. ಕೆಲವೊಬ್ಬರು ತೊಗರಿಬೇಳೆಲೂ ಮಾಡ್ತಾರೆ, ನಾನು ಕಡಲೆಬೇಳೆಲಿ ಮಾಡ್ತಾಯಿದ್ದೀನಿ. ಇದನ್ನು ಬೇಯಿಸೋಕೆ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಬೇಕಾದರೂ ಬೇಯಿಸ್ಕೋಬೋದು ಅಥವಾ ಓಪನ್ ಪಾತ್ರೆಯಲ್ಲೂ ಬೇಯಿಸ್ಕೋಬೋದು. ಈಗ ಬೆಂದಿದೆ ಅಂತ ನೋಡೋಣ. ಕೈಯಲ್ಲಿ ಈ ಥರ ಮಾಡಿ ನೋಡಿದಾಗ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ. ಇನ್ನೊಂದು ಸ್ವಲ್ಪ ಹೊತ್ತು ಬೇಯಬೇಕು. ಅದು ಬೇಯ್ತಾ ಇರಲಿ. ಅಷ್ಟರಲ್ಲಿ ಕಣಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟು ತಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ, ಒಂದು ಚಿಟಿಕೆ ಉಪ್ಪು ಹಾಕಬೇಕು. ಏನಕ್ಕಂದರೆ ಸ್ವೀಟ್ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಚಿಟಿಕೆ ಅಂದರೆ ಚಿಟಿಕೆ ಹಾಕಬೇಕು. ಇವಾಗ ನೀಟಾಗಿ ನೀರು ಹಾಕಿ ಕಲಿಸ್ಕೊಳ್ಳಿ. ತುಂಬ ಸ್ಮೂತಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಥರ ಅಲ್ಲ, ಇನ್ನೂ ಸಾಫ್ಟಾಗೇ ಬರಬೇಕು ನೋಡಿ. ಆಯಿಲ್ ಹಾಕೋತಾ ಇದೇ ಥರ ನಾದ್ಕೋತಾ ಹೋಗಬೇಕು. ಯಾಕಂದರೆ ಇಲ್ಲಾಂದರೆ ನಾರಾಗಿ ಬರುತ್ತೆ, ಮೈದಾ ಹಿಟ್ಟಲ್ವಾ. ಆಯಿಲ್ ಸ್ವಲ್ಪ ಜಾಸ್ತಿ ಹಾಕೋತಾ ನಾದ್ಕೋಬೇಕು. ತುಂಬ ಸಾಫ್ಟಾಗಿ ನೋಡಿ, ಇಷ್ಟು ಸಾಫ್ಟಾಗಿ ನಾದ್ಕೋಬೇಕು. ಮೇಲ್ಗಡೆ ಸ್ವಲ್ಪ ಆಯಿಲನ್ನು ಹಾಕಿ ನೆನೆಯೋಕ್ಕೆ ಬಿಟ್ಬಿಡಬೇಕು. 1 ಅವರ್ ಹಾಗೆ ಮುಚ್ಚಿಟ್ಟು ಚೆನ್ನಾಗಿ ನೆನೆಯುತ್ತೆ ನೋಡಿ ಈ ಥರ. ಇವಾಗ ಬೇಳೆ ಬೆಂದಿದೆ ನೋಡೋಣ. ನೋಡಿ ಕೈಯಲ್ಲಿ ಈ ಥರ ಮಾಡಿ ನೋಡಿದಾಗ ಈಗ ತುಂಬ ಸ್ಮೂತಾಗಿ ಬೇಳೆ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ನೀರೆಲ್ಲ ತೆಗೆದಿಟ್ಕೊಳ್ಳೋಣ. ನೀರು ಸ್ವಲ್ಪನೂ ಇರಬಾರ್ದು. ಇವಾಗ ಯಾವ ಕಪ್ಪಲ್ಲಿ ಬೇಳೆ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ 3/4 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಒಂದು 3/4 ಕಪ್ಪು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಕಾಯಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಅರ್ಧ kg ಬೇಳೆ ತೊಗೊಂಡ್ರೆ 1 ಕಾಯಿ ಫುಲ್ ಹಾಕ್ಕೋಬೋದು, ಮೀಡಿಯಮ್ ಸೈಜಿದು. 3 ಏಲಕ್ಕಿ ಹಾಕಿದ್ದೀನಿ. ನೀಟಾಗಿ ಒಂದು 2ರಿಂದ 3 ನಿಮಿಷ ಹಾಗೆ ಗ್ಯಾಸ್ ಮೇಲೆ ಇಟ್ಕೊಂಡು ಇದು ಮಾಡಬೇಕು. ಬೆಲ್ಲ ಎಲ್ಲ ಕರಗಬೇಕು, ಕಾಯಿ ಬೇಳೆ ಎಲ್ಲ ಹೊಂದ್ಕೋಬೇಕು. ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಅವಾಗ. ನೋಡಿ ಬೇಳೆ ಎಲ್ಲ ಎಷ್ಟು ಸ್ಮೂತಾಗಿದೆ ಅಂತ. ಸೌಟಲ್ಲಿ ಹಿಂಗೆ ಮಾಡಿದಾಗಲೇ ಎಲ್ಲ ಸ್ಮೂತಾಗಿಬಿಟ್ಟಿರುತ್ತೆ ನೋಡಿ ಎಷ್ಟು ಸ್ಮೂತಾಗಿದೆ ಅಂತ. ಇವಾಗ ತಣ್ಣಗಾಗೋಕೆ ಬಿಡಬೇಕು. ತಣ್ಣಗಾಗಿದೆ. ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಯಲ್ಲಿ ಒಂದು 2 ರೌಂಡ್ ತಿರ್ಸ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಆಲ್ರೆಡಿ ಬೇಳೆ ಎಲ್ಲ ತುಂಬ ಸ್ಮೂತಾಗಿದೆ. ತೆಂಗಿನಕಾಯಿ ಎಲ್ಲ ನುಣ್ಣಗಾಗಬೇಕಷ್ಟೇ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಸ್ವಲ್ಪನೇ ಹಾಕಿ ಮಿಕ್ಸಿಗೆ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಅದು ರುಬ್ಬಲ್ಲ, ನೀರು ಹಾಕಬಾರ್ದು ಅದಕ್ಕೆ. ನೀವು ಗ್ರೈಂಡರಲ್ಲಿ ಬೇಕಾದರೂ ರುಬ್ಕೋಬೋದು. ಸ್ವಲ್ಪನೂ ನೀರು ಹಾಕೋಕ್ಕೆ ಹೋಗಬೇಡಿ. ನೋಡಿ ಇಷ್ಟು ಗಟ್ಟಿಯಾಗಿ ರುಬ್ಬಿದ ಮೇಲೆ ತುಂಬ ಸ್ಮೂತಾಗಿ ಬೇಳೆ ಕಾಯಿ ಏನೂ ಇರಬಾರ್ದು, ಅಷ್ಟು ಸ್ಮೂತಾಗಿ ರುಬ್ಕೋಬೇಕು. ಆವಾಗ ಮಾತ್ರ ಹೋಳಿಗೆ ತುಂಬ ಚೆನ್ನಾಗಿ ಬರೋದು. ನೋಡಿ ಉಂಡೆ ಕಟ್ಟಕ್ಕೆ ಬರಬೇಕು. ಈ ಥರ ಸ್ಮೂತಾಗಿದೆ ಉಂಡೆ. ನಾನೆಲ್ಲ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ. ಅಷ್ಟು 3/4 ಕಪ್ ಬೇಳೆಯಲ್ಲಿ ಒಂದು 10ರಿಂದ 12 ಹೋಳಿಗೆ ಆಗುತ್ತೆ. ಇವಾಗ ಹೋಳಿಗೆ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟು ನೆಂದಿದೆ ಕಣಕ ಚೆನ್ನಾಗಿ. ಹೋಳಿಗೆ ಶೀಟ್ ತೊಗೋಬೇಕು. ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಸ್ವಲ್ಪ ಕಣಕ ತಗೊಳ್ಳಿ. ನೋಡಿ ಕಣಕ ಸಾಫ್ಟಾಗಿ ನೆಂದಿರುತ್ತೆ. ಸ್ವಲ್ಪ ತಗೊಂಡು ಅದ್ರ ಮಧ್ಯೆ ಹೂರಣ ಇಟ್ಬಿಟ್ಟು ನೀಟಾಗಿ ಎಲ್ಲ ಫೋಲ್ಡ್ ಮಾಡಿ. ನಾನು ತೋರಿಸಿದ್ದೀನಿ ನೋಡಿ, ಇದೇ ಥರ ನೀಟಾಗೆಲ್ಲ ಮಾಡಬೇಕು, ಕವರ್ ಮಾಡಬೇಕು ಫುಲ್ಲು. ಇವಾಗ ಸ್ವಲ್ಪ ಆಯಿಲ್ ಹಾಕೋತಾ ಕೈಯಲ್ಲೇ ಲಟ್ಟಿಸ್ಕೋಬೋದು. ಅಷ್ಟು ಚೆನ್ನಾಗಿ ಅಷ್ಟು ಸಾಫ್ಟಾಗಿ ಬಂದಿರುತ್ತೆ. ಯಾಕಂದರೆ ನೀಟಾಗಿ ಬೆಂದಿದೆ ಅಲ್ವ ಕಡಲೆಬೇಳೆ ಎಲ್ಲ, ಎಲ್ಲೂ ಬೇಳೆ ಸಿಗ್ತಾ ಇಲ್ಲ. ಕೈಯಲ್ಲೇ ಮಾಡ್ಕೋಬೋದು. ನೋಡಿ ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೊಳ್ಳೋಕ್ಕಾಗತ್ತೆ. ಈವನ್ನಾಗಿ ಬರಬೇಕು. ಹೂರಣನೇ ಒಂದು ಕಡೆ, ಮೈದಾನೇ ಒಂದು ಕಡೆ ಇರಬಾರ್ದು. ಎಲ್ಲ ಕಡೆ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು. ಹೂರಣ ನೀಟಾಗಿ ಮಾಡ್ಕೊಂಡಿರಬೇಕು. ಕಣಕನೂ ನೀಟಾಗಿ ಸಾಫ್ಟಾಗಿ ಕಲಿಸ್ಕೊಂಡಿರಬೇಕು. ಆವಾಗ ಹೋಳಿಗೆ ಎಲ್ಲೂ ಕಿತ್ತೋಗಲ್ಲ, ತುಂಬ ಸಾಫ್ಟಾಗಿ ಬರುತ್ತೆ. ಹೋಳಿಗೆ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಂಡಿರ್ತಾರೆ. ಇದೆರಡೂ ನೀಟಾಗಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಬೇಕಾದರೂ ಸ್ಪ್ರೆಡ್ ಮಾಡ್ಬೋದು.
ಲಟ್ಟಿಸ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ, ಕೈಯಲ್ಲೇ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಒಂದೆರಡು ಸರಿ ಮಾಡಿ ಪ್ರಾಕ್ಟೀಸ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡಬೇಕು, ಎಷ್ಟು ಈಸಿಯಾಗಿ ಬರುತ್ತೆ ಅಂತ. ಇವಾಗ ತವ ಇಟ್ಬಿಟ್ಟು ಕಾದಾದಮೇಲೆ ಸ್ವಲ್ಪ ತುಪ್ಪ ಹಾಕಿ, ಇವಾಗ ಈ ಥರ ಉಲ್ಟಾ ಹಾಕಿಬಿಟ್ಟು ಈ ಥರ ನೀಟಾಗಿ ತೆಗಿಯೋಕ್ಕೆ ಬರುತ್ತೆ. ಹೋಳಿಗೆ ಪೇಪರನ್ನು ನೀಟಾಗಿ ನಿಧಾನಕ್ಕೆ ತೆಕ್ಕೊಳ್ಳಿ, ಅದೇನು ಕಿತ್ತೋಗಲ್ಲ, ನೀಟಾಗಿ ಬರುತ್ತೆ. ಹೋಳಿಗೆ ಮಾಡೋದು ಕಷ್ಟ ಅಂತ ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಆಚೆ ಕಡೆಯಿಂದ ತರೋಣ ಅಂತ ಅಂದ್ಕೊಂಡಿರ್ತಾರೆ. ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಆವಾಗ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ತೆಂಗಿನಕಾಯಿ ಎಲ್ಲ ಹಾಕಿರ್ತೀವಲ್ವ, ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಹೂರಣ ಕರೆಕ್ಟಾಗಿದೆ ಅಂದರೆ ಯಾವ ಹೋಳಿಗೆನೂ ಕಿತ್ತೋಗಲ್ಲ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಹಾಗೆ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ಸಿಹಿ ತುಂಬ ಜಾಸ್ತಿಯಾಗಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಸಿಹಿ ಲೈಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಹೋಳಿಗೆ. ನಾನು ತೋರಿಸಿದ್ದೀನಲ್ಲ ಅದೇ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ. ಇವಾಗ ತುಪ್ಪ ಹಾಕಿಬಿಟ್ಟು ಎರಡೂ ಕಡೆ 2 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬ ದೊಡ್ಡ ಉರಿ ಇಟ್ಕೋಬೇಡಿ, ಮೀಡಿಯಮ್ ಉರಿ ಇಟ್ಕೊಳ್ಳಿ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬ ಸಾಫ್ಟಾಗಿರೋ ಹೋಳಿಗೆ ರೆಡಿಯಾಗಿದೆ. ಇದೇ ಥರ ಒಂದು ಸಲ ಟ್ರೈ ಮಾಡಿ, ಆಮೇಲೆ ನೀವು ಆಚೆ ಕಡೆಯಿಂದ ಹೋಳಿಗೆ ತರೋದನ್ನೇ ಸ್ಟಾಪ್ ಮಾಡ್ತೀರಾ. ನೀವೇ ಅಷ್ಟು ಈಸಿಯಾಗಿ ಮಾಡ್ಕೋತೀರಾ. ಇನ್ಮೇಲಂತೂ ಹಬ್ಬಗಳ ಸೀಸನ್ ಎಲ್ಲ ಸ್ಟಾರ್ಟ್ ಆಯಿತು, ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬಂತು. ನೀವೇ ಮನೇಲಿ ಮಾಡ್ಕೊಳ್ಳಿ ಹೋಳಿಗೆನ, ತುಂಬ ಟೇಸ್ಟಾಗಿರುತ್ತೆ. ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವೇ ಮನೆಯಲ್ಲಿ ಹೋಳಿಗೆ ಮಾಡ್ಕೊಂಡು ತಿನ್ನಿ. ನೋಡಿ, ನಾನೆಲ್ಲ ಹೋಳಿಗೆ ಮಾಡ್ಕೊಂಡಿದ್ದೀನಿ. ತುಪ್ಪದ ಜೊತೆ ಸರ್ವ್ ಮಾಡಿ, ತುಪ್ಪದ ಜೊತೆ ಹೋಳಿಗೆನ ತಿಂತಾಯಿದ್ರೆ ಎಷ್ಟು ಹೋಳಿಗೆ ಬೇಕಾದರೂ ತಿನ್ಬೋದು. ಸ್ವೀಟ್ ಕೂಡ ಮೀಡಿಯಮ್ ಆಗಿರುತ್ತಲ್ವ, ಅಷ್ಟು ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿದೆ. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನನಗೆ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ವಿಡಿಯೋ ರೆಸಿಪಿ ಹಾಕೋಕ್ಕೆ ಮೋಟಿವೇಶನ್ ಸಿಕ್ಕಂಗಾಗತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ರುಚಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ಬಾಯ್.